ಕ್ಯಾಮ್ರಾ ಬಗ್ಗೆ ತುಂಬಾ ಆಸಕ್ತಿ ತೋರಿಸ್ತಾರೆ. ಅಂದ್ರೆ ಕ್ಯಾಮ್ರಾದಲ್ಲಿ ಇಷ್ಟು ತರ ಕ್ಯಾಮ್ರಾ ಇದೆ, ಹೆಂಗ್ ಬಳಸ್ಕೊಳ್ತಾರೆ, ಕ್ಯಾಮ್ರಾ ಬೆಳವಣಿಗೆ ಏನಿದೆ, ಅಥವಾ ನಿಮ್ಗೆ ಫೈಟಿಂಗ್ ಸೀನ್ಗಳು ಅಣ್ಣವರು ಮಾಡುವ ಎಷ್ಟು ವೆರೈಟಿ ಫೈಟಿಂಗ್ ಸೀನ್. ಅವ್ರಿಗೆ ಇದರಲ್ಲೆಲ್ಲ ನಂಬಿಕೆ ಇರಲಿಲ್ಲ. ಹೊಸ ವರ್ಷ ಪಾರ್ಟಿ ಈ ಥರದ್ರಲ್ಲೆಲ್ಲ ಅವ್ರಿಗೆ ನಂಬಿಕೆ ಇರಲಿಲ್ಲ. ಅವ್ರು ಬಹಳ ಸಲ ಹೇಳೋರು, ಯುಗಾದಿ ದೀಪಾವಳಿ ಎರಡೇ ಹಬ್ಬ ನಾವು ಹಬ್ಬ ಅಂತ ಮಾಡೋದು. ಪರೋದಿ ನೋಡಿ ಇವ್ರು ಹೇಳ್ತಾರೆ ಪರೋಜ ದೇಶ ಭಾರತದಲ್ಲಿ ಇರಲೇ ಇಲ್ಲ ಅಂತ ಹೇಳಿ ಅಂತ ಹೇಳೋರು. ನನ್ಗೆ ವ್ಯಕ್ತಿಗಿದ್ದು ಈ ಕುತೂಹಲ ಇದೆಯಲ್ಲ, ಹೌದು ಬಹಳ ಆಗಿದೆ. ಸರ್ ನೀವೇನಾದ್ರೂ ಒಂದು 20 ವರ್ಷದ ಮುಂಚೆ ನಂಗೆ ಸಿಕ್ಕಿದ್ರೆ ನೀವೊಬ್ರು ಪಂಚತಂತ್ರ ಏನು ಅಂತೇಳಿ ನಂಗೆ ಬಹಳ ಇದು ಕುತೂಹಲಕಾರಿ ಸಂಗತಿ ಅಂತ ಅನ್ಸುತ್ತೆ. ಸೊ ಅದು ನಾನು ಲೆಕ್ಕ ಹಾಕಿದ್ದು ಆಯ್ತು. ಅದು ಮುಂದೆ ವೀರಪ್ಪನ ಅಪಹರಣ ಎಲ್ಲ ಆಯ್ತು. ಖುಜರಾಹು ಸಂಧಿ ಸಂದರ್ಭದಲ್ಲಿ ಶ್ರೀಧರಮೂರ್ತಿ ಹೇಳಿದ್ದಾರೆ, ಗುರು ಹುಚ್ಚ ಆಗಿದ್ದಾನೆ, ನನಗೆ ತೊಂದರೆ ಆಗಲ್ಲ, ಬಿಡುಗಡೆ ದಾರಿ ಸಿಕ್ಕತ್ತೆ ಅಂತ ಅನಿಸ್ತಿತ್ತಂತ. ಅವರು ತುಂಬಾ ನಂಬ್ತಾ ಇದ್ದಿದ್ದು ರಾಘವೇಂದ್ರ ಸ್ವಾಮಿ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಎಂದಿನಂತೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ತೋರಿಸ್ತಿರುವಂತಹ ಪ್ರೀತಿಗೆ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತಾದಂತಹ ವಿಶೇಷವಾದ, ಸ್ವಾರಸ್ಯಕರವಾದ ಹಾಗೂ ನಿಮಗೆ ಗೊತ್ತಿಲ್ಲದ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅನಭಿಷಕ್ತ ದೊರೆ. ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಅಕ್ಷರಶಃ ರಾಜ್ಕುಮಾರ್ನಂತೆ ಮೆರೆದ್ರು. ಸಾಗರ ಹೇಗೆ ಆಳವಾಗಿರುತ್ತೆ, ಅದನ್ನ ಬಗದಷ್ಟು ಕೂಡ ಆಳವಾಗಿರುತ್ತೆ. ಅಣ್ಣಾವರ ಬಗ್ಗೆ ಎಷ್ಟೇ ವಿಷಯಗಳನ್ನ ತಿಳಿದುಕೊಂಡ್ರು ಅದು ತುಂಬಾನೇ ಕಡಿಮೆ. ತಿಳ್ಕೊಳ್ತಾ ಹೋದಾಗೆ ಒಂದಲ್ಲ ಒಂದು ಸ್ವಾರಸ್ಯಕರ ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಇವತ್ತು ನಿಮ್ಮ ಊಹೆಗೂ ನಿಲುಕದಂತಹ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ, ಅಣ್ಣವರಿಗೆ ಈ ಕ್ಯಾಲೆಂಡರ್ ಬಗ್ಗೆ ತುಂಬಾನೇ ಆಸಕ್ತಿ ಇತ್ತಂತೆ. ಈಗ ಹೊಸ ವರ್ಷ ಕೂಡ, ಸೊ ಕ್ಯಾಲೆಂಡರ್ ಬಗ್ಗೆ ಅವ್ರಿಗೆ ಯಾವ ರೀತಿ ಆಸಕ್ತಿ ಇತ್ತು. ಹಾಗೇನೆ ವೆರಿ ಇಂಪಾರ್ಟೆಂಟ್, ನೀವು ಕಮೆಂಟ್ ಸೆಕ್ಷನ್ ಕೂಡ ಕೆಲವರು ಕೇಳಿದ್ರಿ, ರಾಜಕೀಯದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾಕೆ ಆಸಕ್ತಿ ಇರಲಿಲ್ಲ, ಅಷ್ಟೊಂದು ನಟ ಸಾರ್ವಭೌಮ ಆಗಿದ್ರು ರಾಜಕೀಯ ಕ್ಷೇತ್ರದ ಕಡೆಗೆ ಯಾಕೆ ಮುಖ ಮಾಡಿಲ್ಲ. ಈ ಎಲ್ಲಾ ವಿಚಾರದ ಬಗ್ಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಎಂದಿನಂತೆ ಹಿರಿಯ ಸಿನಿ ಪತ್ರಕರ್ತರಾದಂತಹ ಎನ್.ಎಸ್. ಶ್ರೀಧರಮೂರ್ತಿ ಸರ್. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ನಾನು ಹೇಳಿದೆ, ನಾವು ಪ್ರತಿ ಸೀರೀಸ್ ಅಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ತುಂಬಾ ಸ್ವಾರಸ್ಯಕರದ ವಿಚಾರಗಳನ್ನ ನೀವು ಜನರ ಮುಂದಿಡ್ತಾ ಇದ್ದೀರಾ, ಎಷ್ಟು ನಮ್ಮ ಊಹೆಗೆ ನಿಲ್ಕದಿರುವಂತಹ ವಿಚಾರಗಳನ್ನ. ಸೊ ಇವತ್ತು ನಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೇಳಿದ್ರೆ ಅವರಿಗೆ ಕ್ಯಾಲೆಂಡರ್ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಅಂತ ಹೇಳಿ. ನನಗೂ ಕುತೂಹಲ, ಏನಿದು ಕ್ಯಾಲೆಂಡರ್ ಬಗ್ಗೆ ಅಣ್ಣ ಅವರಿಗೆ ಆಸಕ್ತಿ ಅಂತ ತಿಳ್ಕೊಳ್ಳೋದು ಏನ್ ಸರ್ ಇದು ಕ್ಯಾಲೆಂಡರ್ ಬಗ್ಗೆ ರಾಜ್ಕುಮಾರ್ ಅವರಿಗಿರುವಂತಹ ಆಸಕ್ತಿ ಏನಾಗಿತ್ತು? ಒಂದು ಬಹಳ ಮುಖ್ಯವಾಗಿ ಅಣ್ಣ ಅವರಿಗೆ ಯಾವ ವಿಷಯದ ಬಗ್ಗೆನಾದ್ರೂ ಕುಲಂಕುಷವಾಗಿ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇತ್ತು. ಅವರು ಬಹಳ ಸರಳವಾದ ಉತ್ತರಗಳಿಗೆ ಯಾವತ್ತೂ ಸಮಾಧಾನ ಮಾಡ್ತಾ ಇರಲಿಲ್ಲ. ಸಂಗೀತಕ್ಕೆ ಬಂದರು ಅಷ್ಟೇ. ಆಮೇಲೆ ಅವರು ಕ್ಯಾಮ್ರಾ ಬಗ್ಗೆ ತುಂಬಾ ಆಸಕ್ತಿ ತೋರಿಸ್ತಾರೆ. ಅಂದ್ರೆ ಕ್ಯಾಮ್ರಾದಲ್ಲಿ ಇಷ್ಟು ತರ ಕ್ಯಾಮ್ರಾ ಇದೆ, ಹೆಂಗ್ ಬಳಸ್ಕೊಳ್ತಾರೆ, ಕ್ಯಾಮ್ರಾ ಬೆಳವಣಿಗೆ ಏನಿದೆ, ಅಥವಾ ನಿಮ್ಗೆ ಫೈಟಿಂಗ್ ಸೀನ್ಗಳು ಅಣ್ಣವರು ಮಾಡುವ ಎಷ್ಟು ವೆರೈಟಿ ಫೈಟಿಂಗ್ ಸೀನ್ಗಳನ್ನ ಮಾಡಿದ್ದಾರೆ. ಸೊ ಯಾವ ವಿಷಯನ ಮಾಡಿದ್ರು ಕೂಡ, ಮಾತಾಡಿದ್ರು ಕೂಡ ಅದ್ರ ಆಳಕ್ಕೆ ಹೋಗರು. ಸೆಕ್ಷನ್ ಬಗ್ಗೆ ಅವ್ರಿಗೆ ಬಹಳ ಕುತೂಹಲ. ಆಮೇಲೆ ಅಣ್ಣವ್ರಿಗೆ ಕ್ಯಾಲೆಂಡರ್ ಬಹಳ ಜನ ತಂದ್ಕೊಡೋರು. ಹೊಸ ವರ್ಷ ಅವ್ರಿಗೆ ಇದರಲ್ಲೆಲ್ಲ ನಂಬಿಕೆ ಇರ್ಲಿಲ್ಲ. ಹೊಸ ವರ್ಷ ಪಾರ್ಟಿ ಈ ಥರದ್ರಲ್ಲೆಲ್ಲ ಅವ್ರಿಗೆ ನಂಬಿಕೆ ಇರ್ಲಿಲ್ಲ. ಅವ್ರು ಬಹಳ ಸಲ ಹೇಳೋರು, ಯುಗಾದಿ ದೀಪಾವಳಿ ಎರಡೇ ಹಬ್ಬ ನಾವು ಹಬ್ಬ ಅಂತ ಮಾಡೋದು, ಉಳಿದಿದ್ದೆಲ್ಲಾನು ಹೆಂಗೋ. ಚಿಕ್ಕಂದ್ಲಿಂದಲೂ ಅವ್ರಿಗೆ ಯುಗಾದಿ ಮತ್ತು ದೀಪಾವಳಿ ಬಗ್ಗೆ ಬಹಳ ನೆನಪುಗಳು. ಮತ್ತೆ ನೀವು ಅಣ್ಣವ್ರ ಸಿನಿಮಾ ನೋಡಿದ್ರು ಕೂಡ ಯುಗಾದಿ ದೀಪಾವಳಿ ಬಹಳ ಮಹತ್ವ ಇದೆ. ಅವರ ಸಿನಿಮಾಗಳ ಸಣ್ಣ ಸಣ್ಣ ವಿವರಗಳು ಕೂಡ ಅವರ ಸಿನಿಮಾಗಳಲ್ಲಿ ಯುಗಾದಿ ಮತ್ತು ದೀಪಾವಳಿ ಬಗ್ಗೆ ಬರುತ್ತೆ. ನಾನು ಇವ್ರಿಗೆ ಸಾಮಾನ್ಯ ಕ್ಯಾಲೆಂಡರ್ ಕೊಡ್ತಾ ಇದ್ದೆ ಜನವರಿ ಬಂದಾಗ. ನಂಗೆ ತುಂಬಾ ಜನವರಿ ಬಂದಾಗ ನೆನಪಾಗೋದು, ಕೆಲವರಿಗೆ ಕ್ಯಾಲೆಂಡರ್ ಕೊಡ್ತಾ ಇದ್ದೆ. ನಾನು ಬೆಂಗಳೂರು ಮುದ್ರಣದಲ್ಲಿ ಒಂದಿಷ್ಟು ದಿನ ಕೆಲಸ ಮಾಡ್ತಾ ಇದ್ದಿದ್ದು ಒಂದಿಷ್ಟು. ಸೊ ಮಲ್ಲಿಗೆ ಪಂಚಾಂಗದರ್ಶಿನಿ ನಮ್ಮ ಬಹಳ ಮುಖ್ಯವಾದ ಪ್ರಕಟಣೆ. ಸೊ ಅಣ್ಣ ಅವ್ರಿಗೆ ಒಂದ್ಸಲ ಕೊಟ್ಟೆ. ಅವಾಗ ಅದರಲ್ಲಿ ಪಂಚಾಂಗ ವಿವರಗಳೆಲ್ಲ ಇರುತ್ತಲ್ಲ, ಅವ್ರು ಹೆಂಗ್ ಲೆಕ್ಕ ಹಾಕ್ತಾರೆ ಇದನ್ನ ಅಂತ ಅಣ್ಣವ್ರಿಗೆ ಒಂದು ಬಹಳ ಕುತೂಹಲ. 2 ಸಲ ನಾನು ಏನೋ ತೇಲ್ಬಿಟ್ಟೆ, ಅದು ಇಲ್ಲ ಅದು ಹೆಂಗೆ ಲೆಕ್ಕ ಹಾಕ್ತಾರೆ ಅಂತ. ಆಮೇಲೆ ಕೇಳಿದ್ರು. ಹೇಳಿದೆ, 4 ಪದ್ಧತಿ ಇದೆ ನಮ್ಮಲ್ಲಿ. ಒಂದು ಆರ್ಯಭಟೀಯ, ಇನ್ನೊಂದು ವಾಕ್ಯ, ಅದು ವರಾಹಮಿಹಿರನಿಂದ ಬಂದಿದ್ದು, ಇನ್ನೊಂದು ದೃಗ್ಗಣಿತ, ಆಮೇಲೆ ನೀಲಕಂಠಾಚಾರ್ಯರಿಂದ ಬಂದಿದ್ದು ನವೀನ ದೃಗ್ಗಣಿತ. ಈ 4 ಪಂಚಾಂಗ ಪದ್ಧತಿಗಳು ನಮ್ಮಲ್ಲಿ ಇದೆ. ನನಗೆ ಬಹಳ ಕುತೂಹಲ. ಏನು ಹೆಂಗೆ ಈ ಚಲನೆ
ಅದನ್ನ ನಾನು ಒಂದಿಷ್ಟು ದಿನ ಇಟ್ಟು ಅಂದ್ರೆ ಅಣ್ಣ ಸರಳವಾಗಿ ಹೇಳ್ಬೇಕಲ್ಲ, ನಮ್ಮ ಈ ಲೆಕ್ಕಾಚಾರಗಳು ಬಹಳ ಕಾಂಪ್ಲಿಕೇಟೆಡ್ ಲೆಕ್ಕಾಚಾರ. ಆಮೇಲೆ ನೋಡಿ 3 ಚಲನೆ ಬಹಳ ಮುಖ್ಯವಾಗಿ. ಈಗ ಚಂದ್ರ ಭೂಮಿಯನ್ನ ಸುತ್ತಾನೆ, ಇದು ಒಂದ್ ಚಲನೆ. ಚಂದ್ರ ಅವನು ಸುತ್ತಲ್ಲ. ಇದರಿಂದ ಏನಾಗತ್ತೆ, ಚಂದ್ರನಲ್ಲಿ 15 ದಿನ ಹಗಲು 15 ದಿನ ರಾತ್ರಿ. ಸೊ ಇದು ಒಂದ್ ಚಲನೆ. ಇದು ನಾವು ತಿಥಿಯನ್ನ ಇದ್ರ ಲೆಕ್ಕ. ಇನ್ನೊಂದು ಭೂಮಿ ಸೂರ್ಯನನ್ನು ಸುತ್ತುತ್ತೆ, ಅದು ಚಂದ್ರನ ಸಮೇತ ಸುತ್ತುತ್ತೆ. ಸೊ ನಿಮ್ಗೆ ಯಾಕೆ ಚಂದ್ರನ ಚಲನೆಯಲ್ಲಿ ವ್ಯತ್ಯಾಸ ಬರುತ್ತೆ ಅಂದ್ರೆ, ಭೂಮಿ ಚಂದ್ರನ ಸಮೇತ ಸೂರ್ಯನನ್ನು ಸುತ್ತುತ್ತೆ, ಸೂರ್ಯನನ್ನ ಗೋಳಾಕಾರದಲ್ಲಿ ಸುತ್ತಲ್ಲ, ಅಂಡಾಕಾರದಲ್ಲಿ ಸುತ್ತುತ್ತೆ ಭೂಮಿ. ಸೊ 3ನೇ ಚಲನೆ ಏನು ಅಂತಂದ್ರೆ, ಭೂಮಿ ತನ್ನ ಸುತ್ತ ಕೂಡ ತಾನು ಸುತ್ತುತ್ತೆ. ಹೀಗೆ ಸುತ್ತುವಾಗ ಅದು ವಾರೆಯಾಗಿ ಸುತ್ತುತ್ತೆ, ನೇರವಾಗಿ ಸುತ್ತಲ್ಲ. ವಾರೆಯಾಗಿ ಸುತ್ತುವುದರಿಂದಲೇ ನಮಗೆ ಋತುಗಳು ಎಲ್ಲ ಬರೋದಕ್ಕೆ ಸಾಧ್ಯ. ಇದು ನಮ್ಮ ಪಂಚಾಂಗ ಗಣಿತದಲ್ಲಿ ಈ 3 ಚಲನೆಗಳು ಬಹಳ ಮುಖ್ಯ. ನೀವು ಒಂದು ಆರ್ಯಭಟಿ ಅಂತಲಾರ ಕರೀರಿ, ವಾಕ್ಯ ಅಂತಲಾರ ಕರೀರಿ, ಇದರ ಲೆಕ್ಕ ಹಾಕೋ ಕ್ರಮದಲ್ಲಿ ಬಹಳ ಇದೆ. ಅಣ್ಣವರಿಗೆ ಬಹಳ ಕುತೂಹಲ. ನೀವು ಎಲ್ಲಿಂದ ಲೆಕ್ಕ ಶುರು ಮಾಡ್ತೀರಿ? ಹಾಗಾದ್ರೆ ಹುಣ್ಣಿಮೆನ ಅಮಾವಾಸ್ಯೆನ ಬಹಳ ಜನ ಹಂಗ ಅನ್ಕೊಂಡಿರ್ತಾರೆ ಇವತ್ತು ಪಂಚಾಂಗ. ಆದ್ರೆ ಎಲ್ಲರೂ ಲೆಕ್ಕ ಶುರು ಮಾಡೋದು ಅಷ್ಟಮಿಯಿಂದ. ಅಷ್ಟಮಿ ಪಂಚಾಂಗ ಲೆಕ್ಕ ಹಾಕುವವರಿಗೆ ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದ್ರೆ, ಶುಕ್ಲ ಪಕ್ಷದ ಅಷ್ಟಮಿ ಅಂತ ಹೇಳುವುದು ಚಂದ್ರನಲ್ಲಿ ಬೆಳಗಿನ ಜಾವ, ಕೃಷ್ಣ ಪಕ್ಷದ ಅಷ್ಟಮಿ ಅಂತ ಹೇಳುವುದು ಚಂದ್ರನಲ್ಲಿ ಸಾಯಂಕಾಲ. ಸೊ ನೀವು ಎಷ್ಟೇ ಉಪಗ್ರಹಗಳನ್ನು ನೋಡಿ, ಉಪಗ್ರಹಗಳನ್ನ ಚಂದ್ರನ ಮೇಲೆ ಇಳಿಸುವುದು ಯಾವತ್ತೂ ಅಷ್ಟಮಿ ದಿವಸ. ಯಾಕೆ ಅಂದ್ರೆ ಚಂದ್ರ ಭೂಮಿಗೆ ನೇರವಾದ ದಿಕ್ಕಲ್ಲಿರೋದು ಅಷ್ಟಮಿ ದಿವಸ. ಅಣ್ಣವ್ರಿಗೆ ಬಹಳ ಇದ್ರ ಬಗ್ಗೆ ಆಸಕ್ತಿ. ಅಂದ್ರೆ ನಮ್ಮ ಪಂಚಾಂಗಕರ್ತರಿಗೆ ಇದೆಲ್ಲ ಗೊತ್ತಿತ್ತು ಅಂತ. ಈಗ ನಾಸಾದವ್ರು ಏನ್ ಬಹಳ ಫಾರ್ವರ್ಡ್ ಆಗಿ ಲೆಕ್ಕ ಹಾಕಿ ಅಷ್ಟಮಿಗೆ ನೀವು ಉಪಗ್ರಹ ಇಳಿಸ್ತಿರೋ, ನಾವು ಅಷ್ಟಮಿ ಲೆಕ್ಕ ಅಂತ ತಗೊಳ್ತೀವಿ. ಅಂದ್ರೆ ಇದು ಬಹಳ ಕರೆಕ್ಟ್ ಆಗಿ ಗೊತ್ತಿತ್ತು ಅವರಿಗೆ. ಮತ್ತು ಇವತ್ತು ಯಾವುದೇ ದೂರದರ್ಶಕಗಳು ಇಲ್ಲದ ಕಾಲದಲ್ಲಿ ಈ ಫಾರ್ಮುಲಾಗಳನ್ನೆಲ್ಲ ಮಾಡಿದ್ದದು. ಇದ್ರ ಬಗ್ಗೆ ಅಣ್ಣವರಿಗೆ ಬಹಳ ಕುತೂಹಲ. ಆಮೇಲೆ ಬಹಳ ಸಲ ನಾನು ಅವ್ರ ಜೊತೆ ಚರ್ಚೆ ಮಾಡೋ ಒಂದು ಅಂಶ ಅಂದ್ರೆ, ಈಗ ಈ ಪಂಚಾಂಗ ಶಾಸ್ತ್ರ ಬೇರೆ, ಭವಿಷ್ಯ ಹೇಳುವ ಶಾಸ್ತ್ರ ಬೇರೆ. ಸೊ ನಾವು ಜ್ಯೋತಿಷ್ಯ ಅಂತಂದ್ರೆ ಭವಿಷ್ಯ ಹೇಳುವ ಶಾಸ್ತ್ರ ಅಂತಲೇ ಅನ್ಕೊಂಡಿದ್ದೀವಿ. ಸೊ ನನ್ನ ಯಾವತ್ತಿನ ನಂಬಿಕೆ, ನಮ್ಮ ಮೋರ್ ಇಂಪಾರ್ಟೆಂಟ್ ಪೋರ್ಷನ್ ಪಂಚಾಂಗ ಗಣಿತ. ಅದನ್ನ ಭವಿಷ್ಯ ಹೇಳೋದಕ್ಕೆ ನಾವು ಬಳಸ್ಕೊಂಡಿದ್ದು ಬಹಳ ಲೇಟ್ ಆಗಿ. ಆರ್ಯಭಟನ ಕಾಲದಲ್ಲಿ ಫಲಜ್ಯೋತಿಷ್ಯ ಇರ್ಲಿಲ್ಲ. ಫಲಜ್ಯೋತಿಷ್ಯ ನಮಗ್ ಬಂದಿದ್ದು ಈಜಿಪ್ಟ್ ಕಡೆಯಿಂದ. ಸೊ ನೀವು ಕ್ಯಾಲೆಂಡರ್ ಇತಿಹಾಸವನ್ನು ಮಾಡುವಾಗ ಕೂಡ ಈ ಫಲಜ್ಯೋತಿಷ್ಯ ಬಹಳ ಲೇಟ್ ಆಗಿ ಎಂಟಾಯ್ತು. ಅಣ್ಣವ್ರಿಗೆ ಬಹಳ ಪಾರ್ವತಿ ನೋಡಿ ಇವ್ರು ಹೇಳ್ತಾರೆ ಫಲಜ್ಯೋತಿಷ್ಯ ಭಾರತದಲ್ಲಿ ಇರ್ಲೇ ಇಲ್ಲ ಅಂತೇಳಿ ಅಂತ ಹೇಳೋರು. ನನ್ಗೆ ವ್ಯಕ್ತಿಗಿದ್ದು ಈ ಕುತೂಹಲ ಇದೆಯಲ್ಲ, ಅದು ಬಹಳ ಇದು. ಸೊ ಇದರ ಸಂದರ್ಭದಲ್ಲಿ ಅವರು ನನಗಿನ್ನೊಂದ್ಸಲ ಇದಾದ್ಮೇಲೆ ಇದೆಲ್ಲ ಆಗಿ ಒಂದು 5-6 ತಿಂಗಳಾಗಿತ್ತು. ಆಮೇಲೆ ಅವ್ರು ಎಷ್ಟು ಅವರಿಗೆ ಕುತೂಹಲ ಇತ್ತು ಅಂತಂದ್ರೆ, ಈಗ ನಾವು ಇವತ್ತಿಲ್ಲಿ ಪಾಡ್ಯ ಇಲ್ಲಿ ಮುಗಿಯುತ್ತೆ ಅಂತ ಲೆಕ್ಕ ಹಾಕ್ತೀವಿ, ನೆಕ್ಸ್ಟ್ ಮಾಡಿದ್ರೆ ಬಿದಿಗೆ ಲೆಕ್ಕ ಹಾಕ್ತೀವಿ. ಸೊ ಪಾಡ್ಯದಿಂದ ಒಂದ್ ಪಾಡ್ಯ ಎಷ್ಟು ಹೊತ್ತಿರುತ್ತೆ, ಅದು ಅಹ ಪ್ರಮಾಣ ಅಂತ ಹೇಳೋದು. ಈ ಅಹ ಪ್ರಮಾಣ ಹೆಂಗ್ ಲೆಕ್ಕ ಹಾಕೋಬೇಕು, ಅದು ಹೆಂಗ್ ಲೆಕ್ಕ ಹಾಕೋಬೇಕು ಅದಕ್ಕೊಂದು ಫಾರ್ಮುಲಾ ಇದೆ ಅಹ ಪ್ರಮಾಣಕ್ಕೆ. ಸೊ ಅಣ್ಣವರು ಕುತ್ಕೊಂಡು ಲೆಕ್ಕ ಟ್ರೈ ಮಾಡಿದ್ರು. ಅಹ ಪ್ರಮಾಣ ಹೇಳಿದೆ ಅಣ್ಣವರು, ಅದಕ್ಕೊಂದು ಸುಲಭದ ಫಾರ್ಮುಲಾ ಇದೆ. ಈ ವರ್ಷ ಚೈತ್ರ ಶುಕ್ಲ ಪಾಡ್ಯ ಏನ್ ಬಂದಿರುತ್ತೋ, ಮುಂದಿನ ವರ್ಷ 11 ಗಂಟೆ 11 ದಿವಸ 6 ಗಂಟೆ 12 ನಿಮಿಷ 19 ಸೆಕೆಂಡ್ ವ್ಯತ್ಯಾಸ. ಇದು ಸ್ಟ್ರಕ್ಚರಲ್ ಫಾರ್ಮುಲಾ. ಇದು ಇದ್ರ ಮೇಲೆ ಮತ್ತೆ ಬೇರೆ ಪರ್ಮುಟೇಷನ್ ಕಾಂಬಿನೇಷನ್ ಇದೆ. ಯಾಕೆ ಎಕ್ಸಾಕ್ಟ್ ಆಗಿ ಹಿಂಗೆ ಆಗಲ್ಲ ಅಂದ್ರೆ, ಭೂಮಿ ಸ್ಟ್ರೈಟ್ ಆಗಿ ಸುತ್ತಿದ್ರೆ ಹಿಂಗೆ ಆಗ್ತಿತ್ತು, ಹಿಂಗ ಆಗಲ್ಲ. ಅಂಡಾಕಾರವಾಗಿ ಭೂಮಿ ಸುತ್ತೋದ್ರಿಂದ ಈ ಫಾರ್ಮುಲಾಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಬಹಳ ಟ್ರೈ ಮಾಡೋಣ ಅರ್ಥ ಮಾಡ್ಕೊಳಕ್ಕೆ. ಅಂದ್ರೆ ಬಹುಶಃ ನನಗೂ ತುಂಬಾ ಸಲ ನಾನು ತಮಾಷೆ ಮಾಡ್ತಾ ಇದ್ದೆ, ಸರ್ ನೀವೇನಾದ್ರೂ ಒಂದು 20 ವರ್ಷದ ಮುಂಚೆ ನಂಗೆ ಸಿಕ್ಕಿದ್ರೆ ನೀವೊಬ್ರು ಪಂಚಾಂಗರಾಗಿತ್ತ ಏನು ಅಂತೇಳಿ ನಂಗೆ ಬಹಳ ಇದು ಕುತೂಹಲಕಾರಿ ಸಂಗತಿ ಅಂತ ಅನ್ಸುತ್ತೆ. ಆಮೇಲೆ ಅವರು ಕೈ ನೋಡಿ ಹೇಳ್ತೀರಾ ಅಂತಂದ್ರು. ನಾನು ಹೇಳಿದೆ ನಂಗೆ ಈ ಕೈ ನೋಡೋದ್ರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ, ಯಾಕಂದ್ರೆ ಅದು ಎಕ್ಸಾಕ್ಟ್ ಭವಿಷ್ಯ ಸಿಕ್ಕಲ್ಲ ನಿಮ್ಗೆ.
ಬಟ್ ನೀವು ಜಾತಕ ನೋಡಿ ಹೇಳೋದ್ರಲ್ಲಿ ಒಂದು ಮಂತ್ರ, ಯಾಕಂದ್ರೆ ಜಾತಕದಲ್ಲಿ ಎರಡಿದೆ, ಒಂದು ಅಂಶ ಕುಂಡ್ಲಿ ಇದೆ, ಇನ್ನೊಂದು ರಾಶಿ ಕುಂಡ್ಲಿ ಇದೆ. ಸೊ ನಿಮಗೆ ನೀವು ಒಂದು ಮಗು ಹುಟ್ಟುವಾಗ ನಿಮ್ಮ ರಾಶಿಗಳು ಯಾವ್ಯಾವ್ದಿದೆ ಅಂತ ಒಂದು ಲೆಕ್ಕ ಸಿಗುತ್ತೆ, ಅದರ ಮೂಮೆಂಟ್ ಲೆಕ್ಕ ಕೂಡ ಸಿಗುತ್ತೆ. ಆಗ ಅಣ್ಣವರು ನೆಕ್ಸ್ಟ್ ದಿನ ನಾನು ಹೋಗೋ ಒಂದು ಜಾತಕ ಎತ್ತಿಟ್ಬಿಟ್ಟಿದ್ದಾರೆ ಅವ್ರದ್ದು, ನಾನು ಒಂಚೂರು ನೋಡಿ ಏನಾಗತ್ತೆ ಕುತೂಹಲ ಅದ್ರ ಬಗ್ಗೆ. ಆಮೇಲೆ ನಾನು ನೋಡಿದೆ, ಇದು ಸುಮಾರು 98ನೇ ಸುಮಾರಿಗೆ ಕುಜರಾಹು ಸಂಧಿ ಇದೆ ಅಣ್ಣವ್ರೆ ನಿಮ್ಗೆ, ಬಟ್ ಗುರು ಉಚ್ಚ ಇದೆ, ನಿಮ್ಗೇನು ಸಮಸ್ಯೆ ಆಗಲ್ಲ ಅಂತ ನಾನು ಬಹಳ ಡೀಪ್ ಆಗಿ ಲೆಕ್ಕ ಹಾಕಿಳಿರ್ಲಿಲ್ಲ. ಸೊ ಅದು ನಾನು ಲೆಕ್ಕ ಹಾಕಿದ್ದು ಆಯ್ತು, ಅದು ಮುಂದೆ ವೀರಪ್ಪನ ಅಪಹರಣ ಎಲ್ಲ ಆಯ್ತು, ಅಪಹರಣ ಕುಜರಾಹು ಸಂಧಿ ಸಂದರ್ಭದಲ್ಲಿ. ಆಮೇಲೆ ಅಣ್ಣವರು ಹೋದಾಗ ಅಪಹರಣ ಎಷ್ಟೋ ದಿವಸ ಆದ್ಮೇಲೆ 2 ಸಂದರ್ಭ ವೀರಪ್ಪನ ಸೆರೆಯಲ್ಲಿ ಇದ್ದಾಗ, ಒಂದು ನಾಗಪ್ಪ ಮರಡಿಗೆ ಓಡ್ ಬಂದ್ಬಿಡ್ತಾನೆ. ಸೊ ವೀರಪ್ಪನಿಗೆ ಬಹಳ ಕೋಪ ಬಂದು ಅಣ್ಣವ್ರನ್ನ ನೇರವಾಗಿ ಮಾತಾಡ್ಸೋದು ನಿಲ್ಲಿಸ್ಬಿಡ್ತಾನೆ ಆ ಟೈಮಲ್ಲಿ ವೀರಪ್ಪನ. ಆವಾಗ ರಾತ್ರಿ ಮಲ್ಕೊಳ್ಳುವಾಗ ಅಣ್ಣವ್ರಿಗೆ ಅನ್ಸಂದ, ಅವ್ರು ಹೇಳಿದ್ದ, ಶ್ರೀಧರ್ ಮೂರ್ತಿ ಹೇಳಿದ್ದಾರೆ ಗುರು ಉಚ್ಚ ಆಗಿದ್ದಾನೆ, ನನಗೆ ತೊಂದರೆ ಆಗಲ್ಲ, ಬಿಡುಗಡೆ ದಾರಿ ಸಿಕ್ಕತ್ತೆ ಅಂತ ಅನ್ಸ್ತಿತ್ತಂತ. ಇನ್ನೊಂದು ಸಂದರ್ಭದಲ್ಲಿ ಟಾಡಾ ಕೈದಿಗಳನ್ನ ಬಿಡುಗಡೆ ಮಾಡಬೇಕು ಅನ್ನೋದು ವೀರಪ್ಪನ ಬಹಳ ಮುಖ್ಯವಾದ ಬೇಡಿಕೆ ಆಗಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟು ಅದಕ್ಕೆ ತಡೆಯಾಜ್ಞೆ ಕೊಡ್ತು ಅಂತ ರೇಡಿಯೋದಲ್ಲಿ ವೀರಪ್ಪನ್ ಕೇಳಿ ಬಹಳ ಕೋಪಗೊಂಡು ಎಲ್ಲರ ಮೇಲೂ ಕೂಗಾಡಿ ಅವನ ಇದಕ್ಕೆ ಹೋಗಿ ಮಲ್ಕೊಂಡಿದ್ದಾನೆ. ಆಗಲೂ ವೀರಪ್ಪ ರಾಜ್ಕುಮಾರಿಗೆ ಅನ್ಸಿತ್ತಂತೆ, ಇಲ್ಲ ಇದಕ್ಕೊಂದು ಸಮಸ್ಯೆ ಹೇಳಿದಾರೆ ಅವರು ಗುರು ನಾನು ಈ ಶ್ರೀಧರ ಮೂರ್ತಿಯಲ್ಲಿ ರಾಜ್ಕುಮಾರ್, ಬಟ್ ಅನ್ಸತ್ತಲ್ಲ ಅದನ್ನ ನೆನ್ಪಿಟ್ಕೊಂಡು ನಾನು ಅವ್ರಿಗೆ ಆಮೇಲೆ ಅಂದೆ, ಸರ್ ಇದು ಗುರು ಅಲ್ಲ, ನಿಮ್ಮ ಅಭಿಮಾನಿಗಳು ನೀವು ಹೊರಗೆ ಕಾರಣ ಆಗಿದ್ದು, ಗಟ್ ಫೀಲಿಂಗ್ ಅಂತೇಳಿ. ಇದ್ರ ಮೇಲೆ ಅಣ್ಣ ಅವ್ರಿಗೆ ಬಹಳ ನಂಬಿಕೆ ಇತ್ತು. ಅವರು ತುಂಬಾ ನಂಬ್ತಾ ಇದ್ದಿದ್ದು ರಾಘವೇಂದ್ರ ಸ್ವಾಮಿಗಳು. ಒಂದು ಘಟನೆ ಅವ್ರು ಯಾವಾಗ್ಲೂ ಹೇಳೋರು, ಪಿರಮಿಡ್ ಕಾಣಿಕೆ ಹಿಮಾಲಯದಲ್ಲಿ ಶೂಟಿಂಗ್ ಆಗುವ ಸಂದರ್ಭದಲ್ಲಿ ಅಣ್ಣವರೇ ಡ್ರೈವ್ ಮಾಡ್ತಾ ಇದ್ದಾರೆ, ಕಾರ್ ಬ್ರೇಕ್ ಫೇಲ್ ಆಗೋಯ್ತು. ಸೊ ರಿಯಲಿ ಬ್ರೇಕ್ ಫೇಲ್ ಆಗೋಯ್ತು ಶೂಟಿಂಗ್ ಟೈಮ್ ನಲ್ಲಿ. ಡ್ಯೂಪ್ ಇಲ್ಲದೆ ಇವರೇ ಶೂಟ್ ಮಾಡ್ತಾ ಇದ್ದಾರೆ ಆ ಸೀನ್ ಅನ್ನ. ಇದು ಏನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಕಾರ್ಗೆ. ಅಣ್ಣ ರಾಘವೇಂದ್ರ ಸ್ವಾಮಿ ನೆನಪು ಮಾಡ್ಕೊಂಡ್ರಂತೆ, ರಾಘವೇಂದ್ರ ಸ್ವಾಮಿಗಳು ಕರುಣೆ ತೋರಿಸ್ರಿ ಅಂತ. ಕಾರ್ ಸಡನ್ ಆಗಿ ಸ್ಟಾಪ್ ಆಗ್ಬಿಟ್ಟು ಅಣ್ಣ ನಂಬೋರು ಈ ಥರದ್ದು ಆಗಿದೆ ನನ್ನ ಜೀವನದಲ್ಲಿ ಅಂತ ಹೇಳಿ. ಅದೊಂದು ಬಹಳ ದೊಡ್ಡ ನಂಬಿಕೆ ಅವ್ರಿಗೆ ಈ ಥರದ ವಿಷಯಗಳಲ್ಲಿ.